ಅಮೃತಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಈ ಕಡೆ ಜಯದೇವ್ ಶಾಕುಂತಲನ ಬೀದಿ ಪಾಲ್ ಮಾಡ್ತಾರೆ. ಶಾಕುಂತಲ ಏನು ಮಾಡಬೇಕು ಅಂತಾನೆ ಕೂಡ ಗೊತ್ತಾಗ್ತಾ ಇರಲ್ಲ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು, ಈ ಜೈವ್ ನಂಬಿಟ್ಟು ನನ್ನ ಬೀದಿ ಪಾಲ್ ಮಾಡಿಬಿಟ್ಟ, ನಾನು ಎಲ್ಲಿಗೆ ಹೋಗಲಿ ಅಂತ ತುಂಬಾ ಟೆನ್ಷನಲ್ಲಿದ್ದಾಗ ಅದೇ ರೀತಿ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಆ ಕಡೆ ಶಕುಂತಲ ಗೆಳತಿ ಬರ್ತಾರೆ. ಬಂದ್ಬಿಟ್ಟು ಶಕುಂತಲ ಅಂತ ಹೇಳಿ ಕಾರ್ನೇ ಹಿಡಿತಾರೆ. ಅದನ್ನ ನೋಡಿ ಶಕುಂತಲೆಗೆ ತುಂಬಾ ಟೆನ್ಷನ್ ಆಗುತ್ತೆ. ನನಗೆ ಕೊಡಬೇಕಾಗಿರೋ ದುಡ್ಡು ಕೊಡೆ ಅಂತ ಕೇಳ್ತಾರೆ. ಅದು ನನ್ನ ಮಾತು ಕೇಳೆ, ಈಗ ನನ್ನ ಹತ್ರ ಏನೂ ಇಲ್ಲ ಕಣೆ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಏನು ಮಾತಾಡ್ತಿದ್ದೀಯಾ, ದುಡ್ಡಿಲ್ಲ ಅಂತ ಇದೆಯಾ, ಎಷ್ಟು ಅಹಂಕಾರ ಹೇಳ್ತಾ ಇದೆಯಾ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೆನ್ನೆಗೆ ಟಪಾರ್ ಅಂತ ಹೊಡಿತಾಳೆ. ಆಗ ಶಕುಂತಲ, ನನಗೆ ಹೊಡೆಯೋಷ್ಟು ಧೈರ್ಯನ ನಿನಗೆ ಅಂತ ಹೇಳ್ತಾಳೆ. ಮುಚ್ಚೆ ಬಾಯಿ, 1 ರೂಪಾಯಿ ಕೈಯಲ್ಲಿಲ್ಲ, ಬೀದಿಗೆ ಬಿದ್ದಿದೀಯಾ, ನೀ ನನಗೆ ಈ ರೀತಿ ಮಾತಾಡ್ತಾ ಇದೆಯಾ, ಇವಳನ್ನು ಹೀಗೆ ಬಿಟ್ಟರೆ ಆಗಲ್ಲ ಅಂತ ಹೇಳಿ ಹತ್ತೆ ಕಾರ್ನ ಅಂತ ಹೇಳಿ ಕಾರ್ನಲ್ಲಿ ಎಳ್ಕೊಂಡು ಸೀದಾ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಶಕುಂತಲ ಅವರು, ದಯವಿಟ್ಟು ನನ್ನ ಮಾತು ಕೇಳಿ, ನಿನ್ನ ದುಡ್ಡು ನಿನಗೆ ಕೊಡ್ತೀನಿ, ನನಗೆ ಈ ರೀತಿ ಅವಮಾನ ಮಾಡಬೇಡ ಅಂತ ಶಕುಂತಲ ಕಣ್ಣೀರು ಹಾಕ್ತಾರೆ. ಸಾಕು ನಿಲ್ಸೆ ನಿನ್ನ ಕಣ್ಣೀರು, ಗೌತಮ್ನ ಬೀದಿ ಪಾಲು ಮಾಡಿದವಳು ನೀನು, ನಿನ್ನಂಥವಳ ನಾಟಕ ನನ್ನ ಮುಂದೆ ತೋರಿಸ್ಬೇಡ, ನನ್ನ ದುಡ್ಡು ಕೊಡುವವರೆಗೂ ನಿನ್ನನ್ನು ಮಾತ್ರ ಎಂಥ ಪರಿಸ್ಥಿತಿಗೆ ತರ್ತೀನಿ ನೋಡ್ತಾ ಇರು ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡ ಶಕುಂತಲ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಕಡೆ ಜಯದೇವ್ ಅಂತೂ ತುಂಬಾ ಖುಷಿಯಾಗಿ ನಗ್ತಾ ಇರೋದನ್ನು ನೋಡಿಬಿಟ್ಟು, ದೊಡ್ಡ ತಪ್ಪು ಮಾಡಿಬಿಟ್ರೆ ನಿಮ್ಮ ಅಮ್ಮನ ನೀವು ಮನೆಯಿಂದ ಹೊರಗಡೆ ಹಾಕಬಾರ್ದಿತ್ತು ಜೈ ಅಂತ ದಿಯಾ ಹೇಳ್ತಾರೆ. ಬೇಬಿ ಮುಚ್ಚು ಬಾಯಿ, ನನ್ನ ದುಶ್ಮನನ್ನು ನನ್ನ ಮುಂದೆ ಹೊಗಳ್ತಾ ಇರ್ತಾಳೆ, ಎಷ್ಟು ಧೈರ್ಯ ಇರಬೇಕು ನನ್ನ ಮುಂದೆ, ಅದೂ ಆ ದುಶ್ಮನ ಹೊಗಳಿದ್ರೆ ಯಾರಿಗಾದರೂ ಅಷ್ಟೇ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಜಯದೇವ್ ಕೂಗಾಡ್ತಾ ಇರ್ತಾನೆ. ಎಷ್ಟು ಸೊಕ್ಕಿರಬೇಕು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ಬರಲ್ಲ, ಎಲ್ಲಾದರೂ ಹೋಗಲಿ. ಆ ಗೌತಮ್ ಅಂತೂ ಅವಳನ್ನು ಕರ್ಕೊಳ್ಳಲ್ಲ, ಯಾಕಂದರೆ ಗೌತಮ್ಗೆ ತುಂಬಾ ಹಿಂಸೆ ಕೊಟ್ಟಿರ್ತಾಳೆ, ಈಗ ಬೀದಿ ಪಾಲಾಗಿ ಹೋಗ್ತಾಳೆ ಅಂತ ಹೇಳಿ ನಗ್ತಾ ಇರ್ತಾರೆ ಜಯದೇವ್. ಅದನ್ನು ಕೇಳಿಸ್ಕೊಂಡ ದಿಯಾಂಗೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಶಕುಂತಲ ಒಂದು ಗೋಡನ್ ಒಳಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಗೆಳೆಯರು, ಎಷ್ಟೇ ಧೈರ್ಯ ನಿನಗೆ, ನನ್ನ ದುಡ್ಡು ಕೊಡಬೇಕಾಗಿರೋದು ಕೊಡ್ತಾ ಇಲ್ವಲ್ಲ, ಅವಳು ಸರ ಬಿಚ್ಚು ಅಂತ ಎಲ್ಲ ಹೇಳ್ತಾರೆ. ಅವಳ ಕೊರಳಲ್ಲಿರೋ ಸರ ಹಾಗೆ ಕಿವಿಯೊಳನೆಲ್ಲ ತೆಗೆದು ಹಾಕ್ತಾರೆ. ಶಕುಂತಲ ಅವರು, ಬೇಡ ಕಣೆ, ನಿನ್ನ ಕೈ ಮುಗಿತೀನಿ ಅಂತ ಕಣ್ಣೀರು ಹಾಕ್ತಾರೆ. ಮುಚ್ಚು ಬಾಯಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಇವಳ ಪರಿಸ್ಥಿತಿ ಎಳ್ಕೊಂಡು ಹೋಗ್ರೋ, ಇವಳಿಗೆ ಈ ಥರ ಬೀದಿ ಬಿಕಾರಿ ಇಂಥ ಸೀರೆ ಬೇಕಾ, ಇವಳ ಸೀರೆನ ಬಿಚ್ಚಿಬಿಟ್ಟು ಬೇರೆ ಸೀರೆನ ಕೊಡ್ರು ಅಂತ ಹೇಳ್ತಾರೆ. ಆಗ ಶಕುಂತಲ ಬೇರೆ ಸೀರೆ ಉಟ್ಕೊಂಡು ಕೆಳಗೆ ಬರ್ತಾಳೆ. ಒಳ್ಳೆ ಭಿಕ್ಷುಕಿ ಥರ ಬರ್ತಿದ್ದಾಳಲ್ಲ ನೋಡಿ. ಇಲ್ಲಿ ಶಕುಂತಲ ಗೆಳತಿಯರು ಜೋರಾಗಿ ನಗ್ತಾರೆ. ಇದು ನಿನಗೆ ಸರಿಯಾಗಿ ಶೂಟ್ ಆಗುತ್ತೆ ಕಣೆ, ಇನ್ಮೇಲೆ ನಿನ್ನ ಪಾಡು ಕಣೆ ಅಂತ ಹೇಳಿ ಇಲ್ಲಿ ಜೋರಾಗಿ ಎಲ್ಲರೂ ನಗ್ತಾ ಇರ್ತಾರೆ. ಅದನ್ನ ನೋಡಿ ಶಕುಂತಲ ಕಣ್ಣಲ್ಲಿ ನೀರು ಹಾಕ್ತಾರೆ. ಅಯ್ಯೋ ಶಕುಂತಲ, ಈ ಕಣ್ಣೀರು ನಿನಗಂತೂ ಶೂಟ್ ಆಗಲ್ಲ ಕಣೆ, ನೀನು ನಿನ್ನ ಪರಿಸ್ಥಿತಿ ನೋಡ್ತಾ ಇದ್ದರೆ ನನಗೆ ತುಂಬ ನಗು ಬರ್ತಾ ಇರುತ್ತೆ, ಇನ್ಮೇಲೆ ನಿನ್ನ ಕತೆ ಮುಗೀತು ಕಣೆ ಅಂತ ಹೇಳಿ ನಗ್ತಿರ್ತಾಳೆ. ಈ ಕಡೆ ಲಕ್ಷ್ಮೀಕಾಂತ್ ಈ ಜಯದೇವ್ ಶಕುಂತಲ ಮನೆಯಿಂದ ಹೊರಗಡೆ ಹಾಕಿರೋದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ. ಮೊದಲು ಗೌತಮ್ಗೆ ಹೇಳಬೇಕು ಅಂತ ಹೇಳಿ ಗೌತಮ್ನ ಹುಡ್ಕೊಂಡು ಬರ್ತಾನೆ. ಈ ಕಡೆ ಗೌತಮ್ ಇರೋದನ್ನು ನೋಡಿಬಿಟ್ಟು, ಅಳಿಮಯ್ಯ ದಯವಿಟ್ಟು ಗೌತಮ್ ಅಂತ ಕೂಗ್ತಾ ಇರ್ತಾರೆ. ಆಗ ಗೌತಮ್ ಅವರು, ಏನಾಯಿತು, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದು ಗೌತಮ್ ಏನಾಯಿತು ಅಂದರೆ ಅಂತ ಹೇಳಿ ಇಲ್ಲಿ ಜಯದೇವ್ ಶಕುಂತಲ ಮನೆಯಿಂದ ಹೊರಗಡೆ ಹಾಕಿರೋ ವಿಷಯ ಎಲ್ಲ ಜಯದೇವ್ ಎಲ್ಲ ಹೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡು ಗೌತಮ್ ಅವರು, ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹೌದು ಗೌತಮ್, ನನ್ನ ಸಿಸ್ಟರ್ನ ಮನೆಯಿಂದ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಆ ಜಯದೇವ್, ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ, ಅಷ್ಟೇ ಅಲ್ಲದೆ ನಮ್ಮ ಸಿಸ್ಟರ್ನ ಯಾರೋ ಕರ್ಕೊಂಡು ಹೋಗ್ಬಿಟ್ರು, ತುಂಬ ಭಯ ಆಗ್ತಿದೆ ಗೌತಮ್, ನೀನು ನಮ್ಮ ಸಿಸ್ಟರ್ನ ಕಾಪಾಡಿಲ್ಲ ಅಂದರೆ ಅವರ ಪರಿಸ್ಥಿತಿ ಹೇಗಿರುತ್ತೋ ಏನೋ, ದಯವಿಟ್ಟು ಕಾಪಾಡು ಗೌತಮ್ ಅಂತ ಹೇಳಿ ಇಲ್ಲಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ನೀವು ಯಾಕೆ ಅಳ್ತಾ ಇದ್ದೀರಾ, ನೋಡಿ ನಮ್ಮಮ್ಮನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಗೌತಮ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಲಕ್ಷ್ಮೀಕಾಂತ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಗೌತಮ್ ಎಷ್ಟು ಒಳ್ಳೆಯವನು,
ಅಷ್ಟು ಕೆಟ್ಟದ್ದು ಬಯಸ್ತೀವಿ ನಾವೆಲ್ಲ, ಎಷ್ಟು ಹಿಂಸೆ ಕೊಟ್ಟಿದ್ದೀವಿ ಭೂಮಿಕಾ ಮತ್ತು ಗೌತಮ್ಗೆ. ಆದರೆ ಅದು ಯಾವುದು ಕೂಡ ಮನಸ್ಸಲ್ಲಿ ಇಟ್ಕೊಳ್ದೆ ತುಂಬ ಒಳ್ಳೆಯದು ಮಾಡ್ತಾ ಇದ್ದಾನೆ, ಮತ್ತು ನನ್ನ ಸಿಸ್ಟರ್ನ ಕಾಪಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾರೆ. ಈ ವಿಷಯ ಈ ಕಡೆ ಭೂಮಿಕಾ ಎಲ್ಲರಿಗೂ ಕೂಡ ಗೊತ್ತಾಗುತ್ತಾ ಇರುತ್ತೆ. ಆಗ ಭೂಮಿಕಾ ಅವರು, ಇದೇನಿದು ಆ ಜಯದೇವ್ ಅಟ್ಟಹಾಸ ಜಾಸ್ತಿ ಆಯಿತು, ಹೆತ್ತ ತಾಯಿ ಅಂತ ನೋಡದೆ ಮನೆಯಿಂದ ಹೊರಗಡೆ ಹಾಕಿದ್ದಾನೆ, ಛೀ ಅವ್ನು ನೋಡ್ತಾ ಇದ್ರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ಭೂಮಿಕಾನು ಕೂಡ ಅಂದ್ಕೊಳ್ತಿರ್ತಾರೆ. ಎಲ್ಲ ಕಡೆ ವಿಷಯ ಗೊತ್ತಾಗುತ್ತೆ. ಈ ಕಡೆ ಗೌತಮ್ ಶಕುಂತಲ ಹುಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ. ಆಗ ಎಲ್ಲೇ ಹುಡುಕಿದ್ರು ಕೂಡ ಶಕುಂತಲ ಸಿಗ್ತಾ ಇರಲ್ಲ. ಆಗ ಗೌತಮ್ಗೆ ಏನು ಮಾಡ್ಬೇಕಂತನೂ ಕೂಡ ಗೊತ್ತಾಗ್ತಾ ಇರಲ್ಲ. ಆದರೆ ಒಂದು ಕಡೆ ಒಂದು ಹೆಂಗಸು ಸೀರೆನ ಮುಖಕ್ಕೆ ಮಡ್ಚ್ಕೊಂಡು ಕೂತಿರ್ತಾಳೆ ನೋಡಿ. ಆಗ ಗೌತಮ್ ಹೋಗ್ಬಿಟ್ಟು ಇಲ್ಲೇನಾದರೂ ಈ ಥರದವರು ಬಂದಿದ್ದಾರಾ ಅಂತ ಕೇಳುವವರೆಗೆ ಆಗ ಶಕುಂತಲ ಪರಿಸ್ಥಿತಿ ನೋಡಿ ಗೌತಮ್ ಅಂತೂ ಬೆಚ್ಚಿ ಬೀಳ್ತಾನೆ. ಅಮ್ಮ ನೀವಾ ಅಂತ ಕೇಳ್ತಾರೆ. ಆಗ ಶಕುಂತಲ ಅವರು ಕಣ್ಣೀರು ಹಾಕ್ತಾರೆ. ಅಮ್ಮ ದಯವಿಟ್ಟು ಕಣ್ಣೀರು ಹಾಕಬೇಡಿ ಅಮ್ಮ, ನೋಡಿ ಈ ಮಗ ಇರೋ ತನಕ ನಿಮ್ಗೆ ಈ ರೀತಿ ಪರಿಸ್ಥಿತಿ ಬರೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಗೌತಮ್ ಹೇಳ್ತಾನೆ. ಆಗ ಇಲ್ಲ ಗೌತಮ್, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಮಾಡಿರೋ ತಪ್ಪಿಗೆ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಗೌತಮ್ ಅಂತ ಶಕುಂತಲ ಹೇಳ್ತೀರ. ಅದನ್ನು ಕೇಳಿಸ್ಕೊಂಡ ಗೌತಮ್ ಅವರು, ಅಮ್ಮ ಏನು ಮಾತಾಡ್ತಿದ್ದೀರಾ, ನೀವು ಈ ರೀತಿ ನಿಮ್ಮ ಬಾಯಿಗೆ ಬರಬಾರ್ದು, ನಾನು ಜೀವಂತವಾಗಿಯವರೆಗೆ ನಿಮಗೆ ಇಂಥ ಪರಿಸ್ಥಿತಿ ಬರೋಕ್ಕೆ ನಾನು ಬಿಡಲ್ಲ ಅಮ್ಮ, ಬನ್ನಿ ಅಂತ ಹೇಳಿ ಶಕುಂತಲ ಗೌತಮ್ನ ಕರ್ಕೊಂಡು ಹೋಗ್ತಾರೆ. ಹಾಗೂ ಶಕುಂತಲ ತುಂಬಾ ಖುಷಿಲಿರ್ತಾರೆ. ಗೌತಮ್, ದೊಡ್ಡ ಮೋಸ ಮಾಡಿಬಿಟ್ಟೆ ಕಣೋ, ನಾನು ನಿನಗೆ ಭೂಮಿಕಂಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಬಿಟ್ಟೆ, ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಗೌತಮ್ ಕಾಲ್ಗೆ ಹಿಡ್ಕೊಂಡು ಕೂಗ್ತಾಳೆ. ಅಯ್ಯೋ ಅಮ್ಮ ಏನು ಮಾಡ್ತಾ ಇದ್ದೀರಾ ನೀವು, ಅಷ್ಟಕ್ಕೂ ನೀವು ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಾ, ನೋಡಿ ಏನೂ ಆಗಲ್ಲ, ನೀವು ಅವತ್ತೇನು ಹಾಗಾಗಿದ್ದೀರೋ ಆದರೆ ಈಗ ಸರಿಯಾಗುತ್ತೆ ಬನ್ನಿ ಅಂತ ಹೇಳಿ ಶಾಪ ಕರ್ಕೊಂಡು ಹೋಗ್ಬಿಡ್ತಾರೆ ಶಕುಂತಲಾ ದೇವಿನ. ಶಕುಂತಲಾ ದೇವಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಮನೆಗೆ ಬಂದು ಭೂಮಿಕನಿಗೂ ಕೂಡ ತುಂಬ ಖುಷಿ ಆಗ್ತಿರುತ್ತೆ. ಅತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ, ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕೋಪ ಇಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ ಏನು ಮಾತಾಡ್ತಿದ್ದೀರಾ, ನನಗೆ ಯಾವ ರೀತಿಯೂ ಕೋಪನೇ ಇಲ್ಲ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಈ ಕಡೆ ಜಯದೇವ್ಗೂ ಎಲ್ಲ ವಿಷಯ ಗೊತ್ತಾಗುತ್ತೆ. ಏನೋ ಆ ಗೌತಮ್ ಮಾಮ್ನ ಕರ್ಕೊಂಡು ಹೋಗಿದ್ದಾರ, ಆ ಮಾಮ್ ಬೀದಿ ಪಾಲು ಆಗ್ತಾಳೆ ಅಂದ್ಕೊಂಡೆ, ಅವ್ನು ಯಾಕೆ ಕರ್ಕೊಂಡು ಹೋದ ಅಂತ ಟೆನ್ಷನ್ ಆಗ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಪ್ರಾಪರ್ಟಿನೆಲ್ಲ ಕಳ್ಕೊಂಡು ದುಡ್ಡನ್ನು ತಗೊಂಡು ಕೊಟ್ಟಿರೋ ಜಯದೇವ್ ಮಾತ್ರ ಸುಮ್ಮನೆ ಬಿಡಲ್ಲ, ಸೀದಾ ಮನೆಗೆ ಬರ್ತಾರೆ. ನಿನಗೆ ಹೇಳಿರೋ ಟೈಮ್ ಮುಗಿಯುತ್ತಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ನ ಜೊತೆಗೆ ಬರ್ತಾರೆ. ಅದನ್ನ ನೋಡಿ ಜಯದೇವ್ ಶಾಕ್ ಆಗ್ತಾರೆ. ಆಗ ಪ್ರಾಪರ್ಟಿನೆಲ್ಲ ಬೇರೆಯವರ ಹೆಸರು ತಗೊಂಡು ಜಯದೇವ್ ಬೀದಿ ಪಾಲಾಗ್ತಾರೆ. ಅಷ್ಟೇ ಅಲ್ಲ, ಜಯದೇವ್ ಮಾಡಿರೋ ತಪ್ಪಿಗೆ ಜೈಲು ಕಂಬಿನೂ ಎಣಿಸೋ ಪರಿಸ್ಥಿತಿ. ಈ ಕಡೆ ದಿಯಾ ಅಂತೂ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.